ಸಾಧ್ಯ ಇದೆ. ಅಷ್ಟೊಂದು 2-3 ಕಲಾ ತಂಡಗಳನ್ನು ನಂಗೆ ಲೋಕಲ್ 2 ತಂಡ ಸಿಗ್ತದೆ. ಸಂಸ್ಕೃತಿ ಇಲಾಖೆ ಹೌದಲ್ಲ, ಇಲ್ಲ ಅಂತಂದ್ರೆ ಲೋಕಲ್ ಇರ್ತಾವಲ್ಲ. ಸಿದ್ದಾಪುರಲ್ಲಿ ಒಂದು ಟೀಮ್ ಇದೆ, ನಮ್ಮಲ್ಲೇ ಇದರಲ್ಲಿ ಅದು ಡೊಳ್ಳು ಕುಣಿತ ನಮ್ಮ ಟೀಮ್ ಇದೆ, ನಮ್ಮ ತಾಲೂಕದ ಟೀಮ್ ಇದೆ. ಆ ಥರ ನಮ್ಮ ಟೀಮ್ ಯಾವಾಗ ನಾವು ಮಾತಾಡ್ಕೊಂತೀವಿ 2-3 ಕಲಾ ತಂಡಗಳು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ರಥ ಸಾರೋಟ್ ಆಗಿರ್ಬೋದು, ಅವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಆ್ಯಂಡ್ ಇದ್ರ ಫ್ಲವರ್ ಡೆಕೋರೇಷನ್ ಸರ್ಕಲ್ಗೆ ಆ ಸರ್ಕಲ್ಗೆ ಆಗಿರ್ಬೋದು, ಪ್ಲಸ್ ಇದಕ್ಕೊಂದು ನಮ್ಮ ವೇದಿಕೆ ಅದನ್ನೇ ನಾವು ಮಾಡ್ತೀವಿ. ಮೆರವಣಿಗೆ ಉದ್ದಕ್ಕೂ ಅಂದ್ರೆ ಬಾಬಾ ಸಾಹೇಬ್ ಹಾಡುಗಳನ್ನ ಇಷ್ಟ ಹಾಕೋದು ಡಿಜೆ ಇಲ್ಲ, ಡ್ಯಾನ್ಸ್ ಮಾಡೋದಾಗಲಿ ಡಿಜೆ ಪರವಾಗಿಲ್ಲ. ಅದು ನಮ್ಮ ಬಾಬಾ ಸಾಹೇಬ್ ತತ್ವ ಮತ್ತು ಸಿದ್ಧಾಂತಕ್ಕೆ ಎಲ್ಲ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅಲ್ಲ, ನಿಮ್ಮ ಹತ್ರಕ್ಕೆ ಏನಾದರೂ ಸಾಂಗಿನ ರೆಕಾರ್ಡಿಂಗ್ ಪೆನ್ ಡ್ರೈವ್ ಇದನ್ನ ಕೊಟ್ಟುಬಿಟ್ಟು ಅದನ್ನ ಪ್ಲೇ ಮಾಡಿಸ್ತಾರೆ. ಅದನ್ನ ಬೆಸ್ಟ್ ಕೆಲಸ ಕೊಡ್ಬೋದು. ಯಾಕಂದ್ರೆ ಅವ್ರಿಗೊಬ್ಬರಿಗೆ ಪ್ಲೇ ಮಾಡೋದ್ರಲ್ಲ ಮತ್ತೆ ಹೆಂತವರ ಹಾಕಿದ್ರೆ ಮತ್ತೆ ಸಮಸ್ಯೆ ಜಯಂತಿನೇ ಆಗ್ಬೇಕು. ಜಯಂತಿ ಬಿಟ್ಟು ಪ್ರತಿಭಟನೆ ಥರ ಆಗಬಾರ್ದು ಅಂತ ನಮ್ಮ ವಿಚಾರ. ಅಲ್ಲ, ನೀವು ಮತ್ತೆ ಪೆನ್ ಡ್ರೈವ್ ಇತ್ತಂದ್ರೆ ನಮ್ಮ ಕಿಶನ್ ಇರ್ತಾನೆ, ನಗರಸಭೆ ಕಿಶನ್ ಇವ್ರ ಹತ್ರಕ್ಕೆ 4-5 ದಿವಸ ಬಿಟ್ಟು ಆದಮೇಲೆ ಒಂದು ಪೆನ್ ಡ್ರೈವ್ ಹಾಡುಗಳು ಪೆನ್ ಡ್ರೈವ್ ಇತ್ತಂದ್ರೆ ಅವ್ರಿಗೆ ಕೊಟ್ಬಿಡ್ರಿ. ಅದರಲ್ಲಿ ಮೈಕ್ ಸಿಸ್ಟಮ್ದಾಗ ಹೇಳಿ ಅವಷ್ಟೇ ರಿಪೀಟೆಡ್ ಆಗಿ ಪ್ಲೇ ಆಗುತ್ತೆ. ಡಿಜೆ ಸಾಂಗ್ಸ್ ನಂತರ ಒಂದ್ಸಲ ನಾವು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಅನಾವರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀಲಿ ಪತ್ರೆಗಳನ್ನು ಕಟ್ಟಿದ್ದೀವಿ ನಾವು. ಈ ಸಲ ಏನಂದ್ರೆ ನೀಲಿ ಪತ್ರೆಗಳನ್ನು ಕಟ್ಟಿ ಏನಂದ್ರೆ ಜಯಂತಿ ಮಾಡಬೇಕಂತ ನಾವು ಈಗ ಪರದೆಗಳನ್ನು ಕಟ್ಟೋದು ನಾವು ಮಾಡಿಸ್ತೀವಿ. ಎಲ್ಲ ಸರ್ಕಾರದಿಂದ ನಾವು ಪರದೆಗಳನ್ನು ಡೋರ್ ಬೀಳೋದು ಎಲೆಕ್ಟ್ರಿಕಲ್ ಬೋರ್ಡ್ ಕಟ್ತಾ ಇಲ್ಲ. ಎಲೆಕ್ಟ್ರಿಕಲ್ ಬೋರ್ಡ್ ಡೆಕೋರೇಟಿವ್ ಮಾಡಿದಾಗಿಂದ ಆ ಪರದೆ ಕಟ್ಟಕ್ಕೆ ಅನುವು ಆಗಂಗಿಲ್ಲ. ಆ್ಯಂಡ್ ಎಲೆಕ್ಟ್ರಿಕಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನು ಕಟ್ತಾ ಇಲ್ಲ. ಅದನ್ನು ಬಿಟ್ಟು ನೀವು ಪರದೆಲ್ಲ ಇದನ್ನು ಕಟ್ಟಿಸ್ತೀವಿ, ಈ ಫ್ಲಾಟ್ಸ್ ಕಟ್ಟಿಸ್ತೀವಿ. ಏನು ಪತ್ರೆ ಕಟ್ಟೋದು ಏನು ಅಂತಾರೆ ನಾವು ಸರ್ಕಾರದಿಂದ ಕಟ್ಟಂಗಿಲ್ಲ. ಧ್ವಜಗಳನ್ನು ಮಾಡ್ತೀವಿ, ಧ್ವಜಗಳನ್ನು ಕಟ್ಟಿಸ್ತೀವಿ. ಎಷ್ಟು 7 ಕಟ್ಟಿದ್ದು ಧ್ವಜನ ಕಾರಣ ಏನಿಲ್ಲ, ಜನ ಬರ್ತಾರೆ, ಜನ ಮಾಡುವುದು. ಆನಂತರ ಬಾಬಾ ಸಾಹೇಬ್ ಏನಂದ್ರೆ ಒಂದು ಉಪನ್ಯಾಸಕರು ಯಾರು ಆಮೇಲೆ ಸಜೆಸ್ಟ್ ಮಾಡ್ತಾರೆ ಯಾರು ಮಾಡ್ತಾರೆ ಸರ್. ಲಾಸ್ಟ್ ಟೈಮ್ ಎಲ್ಲ